ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಸಂಗಪ್ಪ ಗಾಬಿ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಧಾರವಾಡ ಧ್ವನಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರು ಧಾರವಾಡ ಜಿಲ್ಲಾ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ಸಂಗಪ್ಪ ಗಾಬಿ ಅವರ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ಮನವಿಯನ್ನು ಸಲ್ಲಿಸಿದರು. ಇವತ್ತು ಧಾರವಾಡ ಜಿಲ್ಲಾ ಆಸ್ಪತ್ರೆಯ ನಮ್ಮ ಸರ್ಜನ್ ಸರ್ ಆದಂಥ ಡಾಕ್ಟರ್ ಸಂಗಪ್ಪ ಗಾಬಿ ಸರ್ನ ನಮ್ಮ ರಾಜ್ಯ ಸರ್ಕಾರ ವರ್ಗಾವಣೆಯನ್ನು ಮಾಡಿದೆ. ಆದರೆ ಇಲ್ಲಿ ಧಾರವಾಡದಲ್ಲಿ ದೀನದಲಿತರು, ಬಡವರು ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಕೆಲಸ ಮಾಡುತ್ತಿರುವ ಸಂಗಪ್ಪ ಗಾಬಿಯನ್ನು ವರ್ಗಾವಣೆ ಮಾಡಿದ್ದು ಅತ್ಯಂತ ನೋವನ್ನು ತಂದಿರುವಂಥ ಧಾರವಾಡ ಎಲ್ಲ ಜನತೆಗೆ ನೋವನ್ನು ತಂದಿದೆ. ಯಾಕಂತಂದ್ರೆ ಇವತ್ತು ಅವರ ಸಂಗಪ್ಪ ಗಾಬಿ ಸರ್ ಬಂದ ಮ್ಯಾಗ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಮತ್ತು ಸ್ವಚ್ಛತಾ ಇರ್ಬೋದು, ಪೇಷಂಟ್ಗಳಿಗೆ ಅವರಿಗೆ ಸಹಾನುಭೂತಿಯಿಂದ ಮಾತಾಡ್ತಾ ಇರುವುದು ಮತ್ತು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರೋದಾಗ್ಬೋದು, ಯಾವುದೇ ಥರನಾದ ತಮ್ಮ ಸಾರ್ವಜನಿಕರ ತೊಂದರೆ ಆಗದಂಗೆ ನೋಡಿಕೊಂಡು ಇವತ್ತಿನ ಮಟ್ಟ ಒಂದು ಕೂಡ ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೇ ಒಳ್ಳೆಯನ್ನ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಂಗಪ್ಪ ಗಾಬಿ ಸರ್. ಅದಕ್ಕೆ ಇವತ್ತು ಏನು ರಾಜ್ಯ ಸರ್ಕಾರ ಅವರಿಗೆ ಏನು ವರ್ಗಾವಣೆ ಆದೇಶವನ್ನು ಮಾಡಿದೆ, ಆ ಆದೇಶವನ್ನು ರದ್ದುಗೊಳಿಸಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ನಾವು ಧಾರವಾಡ ಧ್ವನಿ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ತಕ್ಷಣ ಆ ವರ್ಗಾವಣೆ ರದ್ದುಗೊಳಿಸಿ ಇವತ್ತು ಅವರಿಗೆ ಮುಂದುವರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಈಶ್ವರ್ ಶಿವಳ್ಳಿ. ಇವತ್ತು ಧಾರವಾಡ ಧ್ವನಿ ವತಿಯಿಂದ ಏನು ಡಾಕ್ಟರ್ ಸಂಗಪ್ಪ ಗಾಬಿ ಸಾಹೇಬರು ವರ್ಗಾವಣೆ ಆಗಿದ್ದರನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ನಾವು ಹೋರಾಟವನ್ನು ನಮ್ಮ ಈಶ್ವರ್ ಶಿವಳ್ಳಿ ಅವರ ಮುಖಾಂತರ ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೇವೆ. ಈ ಹೋರಾಟ ಏನಪ್ಪ ಅಂತಂದ್ರೆ ಡಾಕ್ಟರ್ ಗಾಬಿ ಸಾಹೇಬರು ಅಚ್ಚುಮೆಚ್ಚಿನ ದೀನದಲಿತರ ಆಶಾ ಕಿರಣ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಡಾಕ್ಟರ್ ಸಂಗಪ್ಪ ಗಾಬಿ ಸಾಹೇಬರು ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಡಾಕ್ಟರು. ಅವರು ಅನೇಕ ಕಡು ಬಡವರು, ನಿರ್ಗತಿಕರ ಕುಟುಂಬಕ್ಕೆ ಅನೇಕ ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ಹಾಗೆ ಮತ್ತು ಜಿಲ್ಲೆಯ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ತಾವು ಅವ್ರದ್ದು ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಮಾನ್ಯ ಗಣವತ್ತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಯು ಟಿ ಖಾದರ್ ಸಾಹೇಬ್ರೆ ಬೇಗನೆ ಅವರನ್ನು ಮತ್ತೆ ಮರಳಿ ಅದೇ ಒಂದು ಶಸ್ತ್ರಚಿಕಿತ್ಸೆ ನಮ್ಮ ಧಾರವಾಡ ಜಿಲ್ಲೆಯ ವಿಭಾಗಕ್ಕೆ ಅವ್ರನ್ನ ಮರಳಿ ಅವ್ರನ್ನ ಕೊಡಬೇಕು, ಅವ್ರ ವರ್ಗಾವಣೆಯನ್ನು ರದ್ದುಪಡಿಸ್ಬೇಕಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಲಕ್ಷ್ಮಣ್ ಚಲವಾದ್ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಏನು ನಾವು ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಆರೋಗ್ಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದೇವೆ. ಧಾರವಾಡ ಜಿಲ್ಲಾ ಸರ್ಜನ್ ಸಂಗಪ್ಪ ಗಾಬಿ ಅವರು ಏನು ಇಲ್ಲಿ ಸರ್ಜನ್ರಾಗಿ ಬಂದಿದ್ರು, ಅವಾಗಿಂದ ಇಲ್ಲಿವರೆಗೂ ಕೂಡ ನಮ್ಮ ಧಾರವಾಡ ಸಿವಿಲ್ ಹಾಸ್ಪಿಟ್ಲ್ ಮೊದಲು ಗಬ್ಬು ನಾರ್ತಾ ಇತ್ತು. ಇವತ್ತು ಅಲ್ಲಿ ನೋಡಿದ್ರೆ ನೀವು ಎಲ್ಲಿ ಉಗುಳಾಕ ಮನಸ್ಸಾಗೋದಿಲ್ಲ, ಅಷ್ಟು ಸ್ವಚ್ಛಾಗಿಟ್ಟಾರ. ಆಮೇಲೆ ಪ್ರತಿಯೊಬ್ಬ ಬಡ ರೋಗಿಗಳು ಬಂದರೆ ಅವ್ರಿಗೆ ಒಳ್ಳೆ ಒಂದು ವೈದ್ಯಕೀಯ ಇದು ದೊರೆಯೋ ಥರ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡೋಕ್ಕಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಯಾವುದೇ ಅಲ್ಲಿ ನೀವು ರಾತ್ರಿ 12 ಗಂಟೆಗೆ ಹೋದರೂ ರೋಗಿ ಬಂದವ್ರಿಗೆ ಯಾರು ಹಂಗೆ ಹೊಳ್ಳಿ ಹೋಗಂಗಿಲ್ಲ, ಆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ನಾವು ಹಲವಾರು ವರ್ಷಗಳಿಂದ ನಾವು ಸಾಮಾಜಿಕ ಲೈನ್ನಲ್ಲಿ ಇರ್ತಕ್ಕಂಥದ್ದು ಇದ್ರೂ ಕೂಡ ನಾವು ರಾತ್ರಿ 11 ಗಂಟೆ 12 ಗಂಟೆಗೆ ಹೋಗಿ ಜಗಳ ಮಾಡಿ ರೋಗಿಗಳನ್ನು ಅಡ್ಮಿಟ್ ಮಾಡ್ತಾ ಇದ್ವಿ. ಈಗ ನಾವು ಇವ್ರು ಬಂದಾಗಿಂದ ಯಾವುದೇ ಒಂದು ನಮ್ಗೆ ತೊಂದರೆ ಇರಲಿಲ್ಲ. ಯಾಕಂದರೆ ಸರ್ಗೆ ಹೋಗಿ ಗಮನಕ್ಕೆ ತಂದರೆ ಅವ್ರು 2 ನಿಮಿಷನಾಗ ಅವ್ರಿಗೆ ರೋಗಿಗಳಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡಿಸಿ ಅವ್ರು ಕಳಿಸ್ತಾ ಇರ್ಲಿಕ್ಕೆ. ಮೊದಲು ಏನಾಗಿತ್ತು ಅಂದ್ರೆ ಧಾರವಾಡ ಏನಾಗಿತ್ತು ಅಂದ್ರೆ ಇದೊಂಥರ ಪೋಸ್ಟ್ ಆಫೀಸ್ ಅದಾಗಿತ್ತು. ಏನಂದ್ರು ಕೂಡ ಅಂದ್ರೆ ಹುಬ್ಳಿ ಹುಬ್ಳಿ ಕೆ ಎಮ್ ಸಿ ಅಂತ ಕಳಿಸ್ತಾ ಇದ್ರು. ಇವತ್ತು ಏನಿಲ್ಲ, ಎಲ್ಲರನ್ನು ತೊಗೊಂಡು ಭಾಳ ಎಮರ್ಜೆನ್ಸಿ ಇದ್ರೆ ಮಾತ್ರ ಅವ್ರನ್ನ ಕೆ ಎಮ್ ಸಿ ಕಳಿಸುವಂಥ ವ್ಯವಸ್ಥೆ ಆಗೈತಿತ್ತು ಈಗ. ಯಾಕಂದ್ರೆ ಇಲ್ಲಿ ಅಷ್ಟು ಒಳ್ಳೆ ಉತ್ತಮ ಒಂದು ಆರೋಗ್ಯ ಸಿಗ್ತಾ ಇತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಈ ಗಾಬಿ ಸರ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವೆಲ್ಲರೂ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಏನು ಧಾರವಾಡದ ಎಲ್ಲ ಜನರು ಸೇರಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ.
ಇದಕ್ಕೆ ಸರ್ಕಾರ ಮನೆದು ಅವ್ರ ವರ್ಗಾವಣೆ ರದ್ದು ಮಾಡಬೇಕು. ಮಾಡದೇ ಹೋದ್ರೆ ನಾವು ಮುಂದೆ ಸಾಂಕೇತಿಕವಲ್ಲ ಬೃಹತ್ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹ ವ್ಯಕ್ತಪಡಿಸ್ತೀವಿ.